ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ನಿಮಿತ್ತವಾಗಿ ನಾವು 3 ಚಿಲ್ಲರ ಎಲ್ಲ SC ST ಜಾತಿ ಜನರಿಗೆ ವಿನಂತಿ ಮಾಡಿಕೊಳ್ಳೋದೇನಂದ್ರೆ ನಾವು ವಿಶ್ವದಾಗೆ ಅತಿ ದೊಡ್ಡ ಒಂದು ಜಯಂತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಷ್ಟು ದೊಡ್ಡ ಜಯಂತಿ ಅದಲ್ಲ, ಈ ಜಯಂತಿ ನಾವು ಉಪಯೋಗ ತಗೋತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಕಾರ ನಾವು ಹೋಗಿದ್ರೆ ಇವತ್ತು ದೇಶ ನಮ್ ಕೈ ಆಗಿರ್ತಿತ್ತು, ಅಧಿಕಾರ ನಮ್ ಕೈ ಆಗಿತ್ತು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, MLA MP ನಮ್ಮವ್ರಿತ್ತು. ನಾವು SC ST ಜನ ಮತ್ತು ನಮ್ಮ ಹಿಂದೆ 7 ಜನ ಅದ, ಟೋಟಲ್ 70% ಭಾರತ ನಮ್ ಜನ ಅದ. 15% ಜನರ ಕೈಯಾಗ ನಾವು ಅಧಿಕಾರ ಯಾಕೆ ಕೊಟ್ಟು ಈಗ ಹ್ಯಾಂಗ ನಾವು ದೇಶದಾಗ ಆಜಾದವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತೀವಿ. ಈ ರೀತಿ ನಾವು ದೊಡ್ಡವರು ಸಣ್ಣವರು ಎಲ್ಲರೂ ಒಬ್ರಿಗೊಬ್ರು ವೇಷ ಇದು ಎಲ್ಲ ಮರ್ತು ಯಾವ್ಯಾವ ಒಂದು ಸಣ್ಣ ಇಲೆಕ್ಷನ್ ಇತ್ತು, MP ಇರ್ಬೋದು, MLA ಇರ್ಬೋದು, MP ಮೆಂಬರ್ ಇರ್ಬೋದು, ತಾಲೂಕಾ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಸದಸ್ಯ ಇರ್ಬೋದು, ನಮ್ಮ ಜಾತಿ ಯಾರೇ ನಿಂತರು ಸಣ್ಣವ ದೊಡ್ಡ ಅನ್ಲಾರ್ದವ್ರಿಗೆ ಹಿಂದ್ ಬೆನ್ನಾಗಲಿ ಎಲ್ಲವಾಗಿ ಇಂಗ್ಲಿಷ್ ಆರಿಸ್ತಿರ್ಬೇಕು. ಹಂಗ ಮಾಡಿದ್ರೆ ನಾವು ದೇಶನಾಗ ಭಾರತನಾಗ ನಾವು ಇವತ್ತು ಏನಾರೇ ಸಾಗಿಸಿ ತೋರಿಸಿ ಭಾರತ ಇತಿಹಾಸ ಮಾಡೋಂಥ ಸಾಧ್ಯತೆ ಅದ. ಇಡೀ ವಿಶ್ವನಾಗ ಇಟ್ಟು ದೊಡ್ಡ ಜಯಂತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಅವಾಗ 135 ವರ್ಷ ಹಿಂದ್ಗಡೆ ಅವಾಗ ಸ್ಕೂಲ್ ಇರಲಿಲ್ಲ, ಕಾಲೇಜ್ ಇರಲಿಲ್ಲ, ಕಲಿಯೋಕೆ ಯಾವ ಅವಕಾಶಗಳು ಇರಲಿಲ್ಲ, ಯಾವ ಅವ್ರಿಗೆ ಯಾವ ಸ್ಪಂದನೆ ಸಿಗ್ಲಿಲ್ಲ. ಬಹಳ ಗರೀಬ್, ಇಷ್ಟು ಬಡತನ ಪರಿಸ್ಥಿತಿ, ಇಟ್ಟು ಒಂದು ಅವ್ರದ್ದು ಪರಿಸ್ಥಿತಿ ನೋಡಿದ್ರೆ ಅವ್ರು ತಿಳ್ಕೊಂಡ್ರೆ ನಮ್ ಕಣ್ಣ ನೀರು ಬರ್ತಾವ. ಅಂತ ಪರಿಸ್ಥಿತಿಯಲ್ಲಿ ಇಂಥ ಸಂವಿಧಾನ ಬರೆದು ಅಷ್ಟು ಓದಿ ಅಷ್ಟು ಇದು ಮಾಡ್ಯಾರಪ್ಪ ಅಂದ್ಬಿಟ್ಟು ಅದಕ್ಕೇನದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ನಮ್ಗೆ ನಾವು ಉಪಯೋಗ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಈಗ ಒಬ್ಬೊಬ್ಬರಾದ 10 ಸಾರಿ 12 ಸಾರಿ MLA ಆದ್ರೂ ಸಣ್ಣವ್ರಿಗೆ ನ್ಯಾಯ ಬರೋದು MLA ಸಮಾಜದಾಗಿ SC ST ದಾಗೆ ಅಂತ ಗುಣಗಳಿಲ್ಲ. ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಒಬ್ಬನೇ 20 ಹಂಗೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಸಣ್ಣವ್ರ ಕೊಡಿ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಅವ್ರ ದೊಡ್ಡವ್ರಿಗೆ ಬೆಲೆ ಇರಲ್ಲ. ಯಾಕೆ ಬೆಲೆ ಇರಲ್ಲ ಅಂದ್ರೆ ಸಣ್ಣವ್ರು ಬೆಲೆ ಅಂತ ಅವ್ರು ದೊಡ್ಡವರೆಲ್ಲ ಅವ್ರ ಕಡೆ ಲಕ್ಷ ಕೊಡ್ಬೇಕು. ಇಲ್ದಿದ್ರೆ ಸಣ್ಣವ್ರ ಬೆಲೆ ಇರಲಿಲ್ಲ, ನಾಳೆ ಅವ್ರ ಬೆಲೆ ಇಲ್ಲ, ಅವ್ರಿಗೆ ಇವ್ರ ಬೆಲೆ ಹಿಂಗಾಗಿ ನಾವೇ ಹಾಕಾಡ್ಕೊಂಡು ಯಾರು ಮುಂದೆ ಬರ್ತಾ ಇಲ್ಲ, ನಮ್ಮ ಕೈ ಅಧಿಕಾರ ಬರ್ತಾ ಇಲ್ಲ. ಇನ್ನು ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಬರ್ತಿತ್ತು, ನಾವು ಸಂಪೂರ್ಣ ಉಪಯೋಗ ತಗೋಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಸಣ್ಣ ಇಲೆಕ್ಷನ್ ಹಿಡ್ಕೊಂಡು ದೊಡ್ಡ ಇಲೆಕ್ಷನ್ MLA MP ಮುಖ್ಯಮಂತ್ರಿ ಪ್ರಧಾನಮಂತ್ರಿ ತಕೊಂಡು ನಮ್ ಗಂಟೆಗೆ ನಾವು ಓಟ್ ಹಾಕಿ ಆರಿಸ್ಕೊಂಡು, ಯಾಕಂದ್ರೆ 70% ಜನ ಇದ್ದೀವಿ ಇದು ನಾವು ಮತ್ತೆ ಅಧಿಕಾರ ಕೊಡ್ತೇವೆ ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ನಾವು ಮಾನ್ಯತೆ ಕೊಟ್ಟಂಗ ಆಗಲ್ಲ. ಅದು ಬರೆದಂತೆ ನಾವು ಅವ್ರು ಉಳಿಸಿದಂತೆ ನಾವು ನಡೆದು ನಾವು ದೇಶ ಉಳಿಸಿ ಮತ್ತು ನಮ್ಗೆಲ್ಲ ನಾವು ಏನ್ ಬಾಬಾ ಸಾಹೇಬ್ ಬರ್ದಾರ ಅದು ಉಳಿಸಿ ನಾವು ಹೆಸರುವಾಸಿ ತೋರಿಸ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಒಕ್ಕತ್ತಾಗಿ ಮತ್ತೆ ಈಗ ಹ್ಯಾಂಗ ನಾವು ದೇಶದಾಗ ಜಯಂತಿ ಮಾಡ್ತಾ ಹಾಕಿ ಮತನ ಹಾಕಿ ನಾವು ನಮ್ಮ ಜನರಿಗೆ ಆರಿಸ್ತಿರ್ಬೇಕಂತ ಎಲ್ಲ 100 ಚಿಲ್ಲರ ಜಾತಿ ಜನರಿಗೆ SC ST ಮತ್ತೆ ಎಲ್ಲ ನಾನು ಕಳ್ಕೊಂಡಿದ್ದೀನಿ.